ಸ್ವಾಮಿಯವರು ಇರ್ಬೋದು, ಇವರೆಲ್ಲ ಮುಖ್ಯಮಂತ್ರಿಗಳಾಗಿದ್ದಾಗ ಬರ ಅಧ್ಯಯನಕ್ಕೆ ಹೋದಂಥ ಸಂದರ್ಭದಲ್ಲಿ ನಾವು ಕರ್ನಾಟಕದಿಂದ ಏನು ಶೇರ್ ಕೊಡಬೇಕು ಅದನ್ನು ಜನರಿಗೆ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡಿದ್ರಿ. 100 ಕೋಟಿನೂ ಹಣ ಕೊಟ್ಟಿಲ್ಲ ಇವರು. ಒಂದು ರೈತರಿಗೆ 2,000 ರೂಪಾಯಿ ಕೊಡೋದಕ್ಕೂ ಇವ್ರ ಹತ್ರ ಹಣ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಇವತ್ತೇನು ಡೆಲ್ಲಿಗೆ ಬಂದು ಅವರು ಲೀಡರ್ಸನ್ನ ಈ IND ಕೂಟ ಏನು ಇವಾಗ ಅದನ್ನು ಛಿದ್ರ ಆಗಿಬಿಟ್ಟಿದೆ. ಇವತ್ತು ಮಮತಾ ನರ್ಜಿ, ನಿತೀಶ್ ಕುಮಾರು ಮತ್ತು ಇವರೆಲ್ಲ ಕೇಜ್ರಿವಾಲ್ ಎಲ್ಲ ಸಪ್ರೇಟ್ ಆಗಿದೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಅಳಿವಿನಂಚಿನಲ್ಲಿದೆ ಕಾಂಗ್ರೆಸ್ಸು. ಈಗೇನೋ ಒಂದು ಗಿಮಿಕ್ ಮಾಡಬೇಕಂತೇಳಿ ಬರ್ತಾ ಇದ್ದಾರೆ. ಆದರೆ ಏನೇ ಮಾಡಿದ್ರೂ ಎಲೆಕ್ಷನಲ್ಲಿ ಅವರು ಸಕ್ಸಸ್ ಆಗೋಲ್ಲ. 28ಕ್ಕೆ 28 ನಮ್ಮ NDA ಏನು ಇದಿದೆ BJP ಇದೆ, ಅವ್ರು ನಾವು 100% ಗೆಲ್ತೀರಿ. ಇವರು ಒಂದು ಕಮ್ಯುನಿಟಿಗೆ 10,000 ಕೋಟಿ ಕೊಡ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳೋಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಎಷ್ಟು ಕಮ್ಯುನಿಟಿ ಇದೆ, ಮುಸ್ಲಿಮ್ಸ್ ಇರ್ಬೋದು, ಗೌಡ ಇರ್ಬೋದು, ಲಿಂಗಾಯತರು ಇರ್ಬೋದು, ಕುರುಬ ಇರ್ಬೋದು, SC ಇರ್ಬೋದು, ST ಇರ್ಬೋದು, ನಾಯ್ಡುಸ್ ಇರ್ಬೋದು, ಪ್ರತಿಯೊಬ್ಬರೂ ಇದ್ದಾರೆ. ಇವರಿಗೆಲ್ಲ ಎಷ್ಟು ಕೋಟಿ ಕೊಡ್ತಾರೆ? ಇವ್ರ ಹತ್ರ ಹಣ ಇಲ್ಲದೆ ಯಾಕೆ ಈ ಥರ ಎಲ್ಲ ಇದು ಮಾಡ್ತಾರೆ? ಅವ್ರು ಯಾವುದಾದ್ರು ಒಂದು ದರ್ಗಾ ಇನ್ನೊಂದು ಮತ್ತೊಂದು ಅದು ಇದು ಮಾಡಬೇಕು, ಯಾವುದಾದ್ರು ಮುಸ್ಲಿಮ್ಸವ್ರಿಗೆ ಅಂದರೆ ಕೊಡ್ತಾರೆ. ಅವರು ನಮ್ಮ ದೇಶದ ಪ್ರಜೆಗಳು. ಅವರಿಗೆ ನೀವು 10,000 ಕೋಟಿ ಕೊಡೋದಕ್ಕಿಂತ ಎಲ್ಲ ಜಾತಿ ಜನಾಂಗಕ್ಕೂ ನೀವು ಕೆಲಸ ಕೊಡೋಂಥದ್ದು, ಅವ್ರು ಏನಾದರೂ ಡೆವಲಪ್ಮೆಂಟ್ಗೆ ಏನಾದರೂ ಕಾರ್ಖಾನೆಗಳು ಕಟ್ಟೋಂಥದ್ದು, ಈ ಕೆಲಸಗಳನ್ನು ಮಾಡಿ ದೇಶನ ಒಡೆಯೋಂಥ ಕೆಲಸಗಳನ್ನು ಇವತ್ತು ಕಾಂಗ್ರೆಸ್ ಮಾಡ್ಕೊಂಡು ಹೋಗ್ತಾ ಇದೆ. ಅವರು DK ಸುರೇಶನು ಅದೇ ರೀತಿಯಲ್ಲೇ ಮಾಡಿರ್ತಕ್ಕಂಥ. ಅವ್ರು ಹೇಳಿದ್ದು ನಾರ್ತ್ ಇಂಡಿಯಾ ಮತ್ತು ಸೌತ್ ಇಂಡಿಯಾ ಅಂತ ಮಾಡ್ತೀನಿ ಅಂತ ಹೋದರು. ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಇಡೀ ದೇಶದವ್ರದ್ದು ಹಕ್ಕಿದೆ. ಅದರಲ್ಲೇನು ಬೆಂಗಳೂರವರೆಲ್ಲ ಬೆಂಗಳೂರೇ ಡೆವಲಪ್ಮೆಂಟ್ ಆಗಬೇಕು, ಬೇರೆ ಕಡೆ ಹೋಗ್ಕೊಡ್ದು ಅಡ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಬೇರೆ ಕಡೆಯವ್ರು ಏನು ಮಾಡ್ತಾರೆ? ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಒಂದು ಸೈನಿಕರು ಇರ್ಬೋದು, ಒಂದು ಟ್ರೈನ್ ಇರ್ಬೋದು, ಇನ್ನೊಂದು ಮತ್ತೊಂದು ಪ್ರತಿಯೊಂದಕ್ಕೂ ಈ ದೇಶದಲ್ಲಿರ್ತಕ್ಕಂಥ ತೆರಿಗೆ ಕಟ್ಟೋಂಥದ್ದು GST ಹಣನೇ ಬಳಕೆ ಆಗೋಂಥದ್ದು. ಸಿದ್ದರಾಮಯ್ಯನವರೇನು ಮನೆಯಿಂದ ತಂದೇನು ಹಣ ಏನು ಖರ್ಚು ಮಾಡಿಲ್ಲ. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕರ್ನಾಟಕದ ಪರವಾಗಿದ್ದಾರೆ. ಇವತ್ತು ವಂದೇ ಭಾರತ್ ಟ್ರೈನ್ ಇರ್ಬೋದು, ಹುಬ್ಳಿ ರೈಲ್ವೆ ಸ್ಟೇಷನ್ ಇರ್ಬೋದು, ನಮ್ಮ ವಿಮಾನ ನಿಲ್ದಾಣಗಳಿರ್ಬೋದು, ಪ್ರತಿಯೊಂದು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು BJP ಸರ್ಕಾರದಲ್ಲೇ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರು ಏನೇ ಹೇಳಿದ್ರು ಆ ರಾಜಕೀಯವಾಗಿ ಏನೋ ಗೂಬೆ ಕೊಡಿಸ್ಬೇಕು ಆ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಅದು ಏನೇ ಹೇಳಿದ್ರು ಇವತ್ತು ಜನ ಅವರು ಕವಡೆ ಕಾಸ್ಗೂ ಕಿಮ್ಮತ್ತಿಲ್ಲ ಅನ್ನೋ ಲೆಕ್ಕಾಚಾರದ ಜನ ತೀರ್ಮಾನ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ಚುನಾವಣೆ ಬರಲಿ, ಅವ್ರ ಊರಿಗೆ ಬರಲಿ ಅಂತ ಜನ ಕಾಯ್ತಾ ಇದ್ದಾರೆ. ಇವತ್ತು ಯುವಕರು ನಮ್ಮಲ್ಲಿ ವಿದ್ಯಾವಂತ ಏನು ನಿರುದ್ಯೋಗಿಗಳಿದ್ದಾರೆ, ಅವ್ರಿಗೆ 3,000 ರೂಪಾಯಿ ಸಹಾಯಧನ ಕೊಡ್ತೀರಿ ಅಂತೇಳಿ. ಶಾಸಕರಿಗೂ ಅನುದಾನ ಬಂದಿಲ್ಲ ಇವತ್ತು ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಇವತ್ತು 2 ಕೋಟಿ ರೂಪಾಯಿ ಅವರು MLAಗಳಿಗೆ ಹಣ ಕೊಡೋದಕ್ಕೆ ಅವ್ರ ಹತ್ರ